ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಅರ್ಧ ವಾರ್ಷಿಕ ಪರೀಕ್ಷೆಯನ್ನು ಮುಗಿಸಿ ಅದಕ್ಕೆ ಸಂಬಂಧಪಟ್ಟಂಥ ಗದ್ಯಭಾಗ ಪದ್ಯಭಾಗಗಳನ್ನೆಲ್ಲ ನೋಡಿ, ವ್ಯಾಕರಣಾಂಶಗಳನ್ನು ನೋಡಿ, ಈಗ ಸೆಕೆಂಡ್ ಟರ್ಮಿಗೆ ಕಾಲಿಟ್ಟಿದ್ದೇವೆ. ಇಂತಹ ಒಂದು ಸಂದರ್ಭದಲ್ಲಿ ಎರಡನೇ ಶೈಕ್ಷಣಿಕ ಅವಧಿಗೆ ಕಾಲಿಟ್ಟಿರ್ತಕ್ಕಂತಹ ನಾವು ಈಗ ಮತ್ತೆ ನಮ್ಮ ಪಾಠಗಳನ್ನು ಪ್ರಾರಂಭ ಮಾಡೋಣ. ಅಬಾಲವೃದ್ಧರಾದಿಯಾಗಿ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ಸಹ ಮೆಚ್ಕೊಳ್ತಕ್ಕಂತಹ ಒಂದು ಸಾಹಿತ್ಯ ಪ್ರಕಾರ ಅಂತಂದರೆ ಕಥಾ ಸಾಹಿತ್ಯ. ಕಥಾ ಕಣಜವನ್ನು ಎಲ್ಲರೂ ಇಷ್ಟಪಡ್ತಾರೆ. ಕಥೆಯನ್ನು ಯಾರಾದರೂ ಹೇಳ್ತಾರೆ ಅಂತಂದರೆ ಖುಷಿಯಾಗುತ್ತೆ ಕೇಳಲಿಕ್ಕೆ. ಎಲ್ಲರೂ ಅದೇನು ಹೇಳಿ ಅಂತಂದು ಕೇಳ್ತಾರೆ. ಇಂತಹ ಕಥಾ ಪ್ರಕಾರ, ಸಣ್ಣ ಕಥಾ ಸಾಹಿತ್ಯ ಅಥವಾ ಸಣ್ಣ ಕಥೆ ಅಂತಂದು ಏನು ಹೇಳ್ತೀವಲ್ಲ, ಸಣ್ಣ ಕಥಾ ಪ್ರಕಾರವನ್ನು ನಾವು ಮಗ್ಗದ ಸಾಹೇಬ ಗದ್ಯ ಭಾಗದಲ್ಲಿ ಅದು ಸಣ್ಣ ಕಥಾ ಪ್ರಕಾರ ಅಂತಂದು ನೋಡಿದ್ವಿ. ಹಾಗಾದರೆ ಈ ಸಣ್ಣ ಕಥೆಗಳಿಗೆ ಮೂಲ ಪ್ರೇರಣೆ ಯಾವುವು ಅಂತಂದರೆ ನಮ್ಮ ಜನಪದ ಕಥೆಗಳ್ರಿ. ಜನಪದ ಕಥೆಗಳು ಅಂತಂದರೆ ಅಜ್ಜ ಅಜ್ಜಿಯರು ಹೇಳ್ತಾ ಇದ್ದಂತಹ ಕಥೆಗಳು. ಆ ಅಜ್ಜ ಅಜ್ಜಿಯರು ಹೇಳ್ತಾ ಇದ್ದಂತಹ ಕಥೆಗಳು ಎಷ್ಟು ಸೊಗಸಾಗಿದ್ವು ಅಂತಂದರೆ ಆ ಕಥೆಗಳನ್ನು ವಿಶ್ವವಿದ್ಯಾಲಯಗಳು ಸಂಗ್ರಹ ಮಾಡಿ ಜನಪದ ಕಥೆಗಳು ಅಂತಂದೇ ಅವನ್ನ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಅಷ್ಟು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಸಾಹಿತ್ಯ ಯಾವುದು ಅಂತಂದರೆ ಜನಪದ ಕಥಾ ಸಾಹಿತ್ಯ ಅಂತಕ್ಕಂತಹದ್ದು. ಹಾಗಾದರೆ ಇಂತಹ ಜನಪದ ಕಥಾ ಸಾಹಿತ್ಯವನ್ನು ಅನೇಕ ಕಥೆಗಳನ್ನು ಸಂಪಾದನೆ ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರು ಅಂತಂದರೆ ಎ ಕೆ ರಾಮಾನುಜನ್ ಅವರು. ಆ ಎ ಕೆ ರಾಮಾನುಜನ್ ಅವರು ಸಂಪಾದನೆ ಮಾಡಿರ್ತಕ್ಕಂತಹ ಅಥವಾ ರಚನೆ ಮಾಡಿರ್ತಕ್ಕಂತಹ ಈ ಒಂದು ಕಥೆ, ಈ ಜನಪದ ಕಥೆಯನ್ನು ಅವರು ಏನು ಸಂಪಾದಿಸಿದಾರಲ್ಲ, ಹಾಗಾದರೆ ಅವರು ಸಂಪಾದಿಸಿರ್ತಕ್ಕಂತಹ ಕೃತಿಗೆ ಏನಂತ ಹೆಸರಿಟ್ಟಿದ್ದಾರೆ ಅಂತಂದರೆ ಸಾಲು ಸಂಪಿಗೆ ನೆರಳು ಅಂತಕ್ಕಂತಹ ಒಂದು ಹೆಸರನ್ನು ಇಟ್ಟಿದ್ದಾರೆ. ಆ ಸಾಲು ಸಂಪಿಗೆ ನೆರಳಿನಲ್ಲಿ ಅನೇಕ ಜನಪದ ಕಥೆಗಳು ಇರತಕ್ಕಂತಹದ್ದು. ಅಂತಹ ಅನೇಕ ಜನಪದ ಕಥೆಗಳಲ್ಲಿ ಒಂದು ಕಥೆಯನ್ನು ತಮಗೆ ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಆ ಕಥೆ ಯಾವುದು ಅಂತಂದರೆ ಹೂವಾದ ಹುಡುಗಿ. ಕಥೆ ಯಾವುದು? ಹೂವಾದ ಹುಡುಗಿ. ಹಾಗಾದರೆ ಹೂವಾದ ಹುಡುಗಿ ಕಥೆಯನ್ನು ಇವರು ಏನು ಸಂಪಾದನೆ ಮಾಡಿ ನಮಗೆ ಇಟ್ಟಿದಾರಲ್ಲ, ಈ ಎ ಕೆ ರಾಮಾನುಜನ್ ಅವರ ಒಂದು ಪರಿಚಯ ಏನು ಅಂತಕ್ಕಂತಹದನ್ನು ನಾವು ಈಗ ನೋಡೋಣ. ನೋಡಿ, ಅಲ್ಲಿ ಕೃತಿಕಾರರ ಪರಿಚಯ. ಎ ಕೆ ರಾಮಾನುಜನ್ ಕವಿ, ಚಿಂತಕ, ಪ್ರಾಧ್ಯಾಪಕ, ಜಾನಪದ ತಜ್ಞ, ಹೀಗೆ ವಿವಿಧ ಪ್ರತಿಭೆಗಳ ಸಂಗಮವೆಂದು ಖ್ಯಾತರಾದವರು. ಯಾರು? ಎ ಕೆ ರಾಮಾನುಜನ್ ಅವರು. ಅನೇಕ ಕವಿತೆಗಳನ್ನು ಬರೆದಿದ್ದಾರೆ. ಇವರು ಬರೆದಿರ್ತಕ್ಕಂತಹ ಒಂದು ಕವಿತೆ ಚೀನಾದ ಹಳೆಯ ಗೋಡೆ ಅಂತಕ್ಕಂಥದ್ರಿ. ಹಳೆಯ ಗೋಡೆ ಮೇಲೆ ಬಿಡಿಸಿರ್ತಕ್ಕಂತಹ ಒಂದು ಚಿತ್ರ, ಆ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಕವಿತೆ ಬರೀತಾರೆ. ಅದ್ಭುತವಾಗಿರ್ತಕ್ಕಂತಹ ಒಂದು ಕವಿತೆ ರೀ ಅದು. ಅದೇ ರೀತಿ ಚಿಂತಕ, ಅನೇಕ ಚಿಂತನೆಗಳನ್ನು ಮಾಡ್ತಕ್ಕಂತಹ ಮುಂದೆ ಏನಾಗ್ಬೋದು, ಭವಿಷ್ಯ ಏನಾಗ್ಬೋದು, ನಮ್ಮ ಸಮಾಜ ಹೇಗಿರಬೇಕು, ಹೇಗೆ ನಡೆದರೆ ನಾವು ಮುಂದುವರಲಿಕ್ಕೆ ಸಾಧ್ಯ, ಇಂತಹ ಪ್ರತಿಯೊಂದು ವಿಚಾರಗಳನ್ನು ಚಿಂತನೆಗಳನ್ನು ಮಾಡ್ತಕ್ಕಂತಹ ಒಬ್ಬ ಚಿಂತಕ. ಪ್ರಾಧ್ಯಾಪಕ, ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಪ್ರೊಫೆಸರ್ ಆಗಿ ಕಾರ್ಯವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಜಾನಪದ ತಜ್ಞ ಇವರು. ಅನೇಕ ಜನಪದ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಹೀಗೆ ವಿವಿಧ ಪ್ರತಿಭೆಗಳ ಸಂಗಮ ಎಂದು ಖ್ಯಾತರಾದವರು. ಅನೇಕ ಪ್ರತಿಭೆಗಳು ಇವರಲ್ಲಿ ಇದ್ವು, ಅವೆಲ್ಲವೂ ಇವರಲ್ಲಿ ಕೂಡಿದ್ವು ಅಂತಕ್ಕಂಥದ್ರಿ. ಸಂಗಮ ಅಂತಂದರೆ ಏನು? ಕೂಡೋದು. ಅವ ಎಲ್ಲ ಪ್ರತಿಭೆಗಳು ಇವರಲ್ಲಿ ಇದ್ವು ಅಂತಕ್ಕಂತಹದ್ದು. ಈ ರೀತಿ ತಮ್ಮ ಪ್ರತಿಗಳ ಮೂಲಕ ಖ್ಯಾತರಾದವರು ಯಾರಪ್ಪ ಅಂತಂದರೆ ಎ ಕೆ ರಾಮಾನುಜನ್ ಅವರು. ಎ ಕೆ ರಾಮಾನುಜನ್ ಇವರ ಪೂರ್ಣ ಹೆಸರು ಅತ್ತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್. ಎ ಅಂದರೆ ಅತ್ತಿಪಟ್, ಕೆ ಅಂತಂದರೆ ಕೃಷ್ಣಸ್ವಾಮಿ, ಅವರ ಹೆಸರು ರಾಮಾನುಜನ್. ಹಾಗಾದರೆ ಇವರು ಜನಿಸಿದ್ದು ಎಲ್ಲಿ ಅಂತಂದರೆ ಇವರು ಮಾರ್ಚ್ 16, 1929 ಮೈಸೂರಿನಲ್ಲಿ ಜನಿಸಿದರು. ಮೈಸೂರಿನಾಗೆ ಇವರು ಜನನ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು ಗಳಿಸ್ತಾರೆ. MA ಪದವಿಯನ್ನು ಗಳಿಸಿದ ಇವರು ದಕ್ಷಿಣ ಭಾರತ ಮತ್ತು ಅಮೇರಿಕಾದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ದಕ್ಷಿಣ ಭಾರತ ಅಂತಂದರೆ ಇಲ್ಲಿ ಕೇರಳ ಮತ್ತು ತಮಿಳುನಾಡು, ಆಂಧ್ರದಲ್ಲಿರ್ತಕ್ಕಂತಹ ವಿಶ್ವವಿದ್ಯಾಲಯಗಳಲ್ಲಿ ಅವರು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಅದೇ ರೀತಿ ಅಮೇರಿಕಾದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಅವರು ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಇಂತಹ ಎ ಕೆ ರಾಮಾನುಜನ್ ಅವರು 1993 ನಿಧನರಾದರು. ಯಾವಾಗ ನಿಧನರಾದರು ಅಂತಂದರೆ 1993 ಇವರು
ನಮ್ಮನ್ನೆಲ್ಲ ಅಗಲಿದ್ರು ಅಂತಕ್ಕಂಥದ್ದು ಬಹಳ ದುಃಖಕರವಾಗಿರ್ತಕ್ಕಂಥ ವಿಷಯ. ಹಾಗಾದರೆ ಇವರ ಒಂದು ವಿಶೇಷತೆ ಏನು, ಇವರು ಬರೆದಿರ್ತಕ್ಕಂಥ ಕೃತಿಗಳು ಯಾವುವು, ಇವರಿಗೆ ಸಂದಿರ್ತಕ್ಕಂಥ ಗೌರವಗಳು ಯಾವುವು, ಪ್ರಶಸ್ತಿಗಳು ಯಾವುವು ಅನ್ನೋದನ್ನು ಅಲ್ಲಿ ಮುಂದೆ ಕೊಟ್ಟಿದ್ದಾರೆ ನೋಡಿ. ಕನ್ನಡ ಹಾಗೂ ಇಂಗ್ಲೀಷ್ ಭಾಷೆಗಳಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಕನ್ನಡದಲ್ಲೂ ಸಾಕಷ್ಟು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ, ಇಂಗ್ಲೀಷ್ನಲ್ಲೂ ಸಾಹಿತ್ಯ ರಚನೆ ಮಾಡಿದ್ದಾರೆ. ಹೀಗೆ ಎರಡೂ ಭಾಷೆಗಳಲ್ಲಿ ಮಹತ್ವವಾದ ಕೊಡುಗೆಯನ್ನು ನೀಡಿರ್ತಕ್ಕಂತಹ ವ್ಯಕ್ತಿ ಎ ಕೆ ರಾಮಾನುಜನ್ ಅವರು ಅಂತಕ್ಕಂಥ. ಅವರು ಬರೆದಿರ್ತಕ್ಕಂತಹ ಕೃತಿಗಳು ಕನ್ನಡದಲ್ಲಿ ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರ ಕವಿತೆಗಳು. ಅವರು ಬರೆದಿರ್ತಕ್ಕಂತಹ ಆ ಕೃತಿಯ ಹೆಸರು ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರ ಕವಿತೆಗಳು. ಕುಂಟೋಬಿಲ್ಲೆ, ಮತ್ತೊಬ್ಬನ ಆತ್ಮಚರಿತ್ರೆ ಪ್ರಸಿದ್ಧ ಕೃತಿಗಳು. ಇವರು ಬರೆದಿರ್ತಕ್ಕಂಥ ಪ್ರಸಿದ್ಧ ಕೃತಿಗಳಲ್ಲಿ ಇವು ಮೂರನ್ನು ತುಂಬ ಶ್ರೇಷ್ಠತೆಯನ್ನು ಪಡೆದಿರತಕ್ಕಂತಹ ಕೃತಿಗಳು. ಅವು ಯಾವುವು ಅಂತಂದರೆ ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರ ಕವಿತೆಗಳು ಅಂತಕ್ಕಂತಹದ್ದು, ಕುಂಟೋಬಿಲ್ಲೆ ಅಂತಕ್ಕಂತಹದ್ದು, ಮತ್ತೊಬ್ಬನ ಆತ್ಮಚರಿತ್ರೆ ಅಂತಕ್ಕಂತಹದ್ದು ಇವು ಪ್ರಸಿದ್ಧ ಕೃತಿಗಳಾಗಿರ್ತಕ್ಕಂತಹದ್ದು. ಕನ್ನಡ ವಚನ ಸಾಹಿತ್ಯವನ್ನು ಏನು ವಚನಕಾರರು ಸಾಹಿತ್ಯವನ್ನು ರಚನೆ ಮಾಡಿದ್ರಲ್ಲ, ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ್ಮ ಪ್ರಭು ಮುಂತಾದವರು ಏನು ರಚನೆ ಮಾಡಿದ್ರಲ್ಲ, ಆ ಕನ್ನಡ ವಚನ ಸಾಹಿತ್ಯವನ್ನು ಇವರು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ. ಇಂಗ್ಲೀಷ್ಗೆ ಅನುವಾದ ಮಾಡಿ ಅದಕ್ಕೆ ಏನು ಹೆಸರು ಕೊಟ್ಟಿದ್ದಾರೆ ಅಂತಂದರೆ ಸ್ಪೀಕಿಂಗ್ ಆಫ್ ಶಿವ, ಅಂದರೆ ಶಿವನ ಬಗ್ಗೆ ಮಾತಾಡಿರ್ತಕ್ಕಂತಹ ಸಾಹಿತ್ಯ. ಏನು ಮಾತಾಡಿದ್ದಾರೆ, ಬಸವಣ್ಣವರು ಏನು ಹೇಳಿದ್ದಾರೆ, ಅಕ್ಕಮಹಾದೇವಿ ಏನು ಹೇಳಿದ್ದಾರೆ, ಅಲ್ಲಮ್ಮ ಪ್ರಭು ಏನು ಹೇಳಿದ್ದಾರೆ, ದಾಸಿಮಯ್ಯ ಏನು ಹೇಳಿದ್ದಾರೆ, ಸಿದ್ದರಾಮಯ್ಯ ಏನು ಹೇಳಿದ್ದಾರೆ, ಈ ರೀತಿ ವಿವಿಧ ವಚನಕಾರರು ಆ ಶಿವನನ್ನು ನೋಡಿರ್ತಕ್ಕಂತಹ ದೃಷ್ಟಿಯನ್ನು ಇಲ್ಲಿ ಸ್ಪೀಕಿಂಗ್ ಆಫ್ ಶಿವ ಅಂತಕ್ಕಂತಹ ಒಂದು ಕೃತಿಯಲ್ಲಿ ಅನುವಾದ ಮಾಡಿದ್ದಾರೆ. ಇವರ ಸಾಹಿತ್ಯದಲ್ಲಿನ ಸಾಧನೆಗೆ 1976ರಲ್ಲಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರಿಗೆ ಪದ್ಮಶ್ರೀ ಪುರಸ್ಕಾರ ಬಂದಿರತಕ್ಕಂತಹದ್ದು. ಪದ್ಮಶ್ರೀ ಪುರಸ್ಕಾರವನ್ನು ಕೊಡ್ತಕ್ಕಂಥವ್ರು ಯಾರು? ಕೇಂದ್ರ ಸರ್ಕಾರ. ಪದ್ಮಗಳು 3 ಪದ್ಮಗಳು ನಿಮಗೆ ಗೊತ್ತಿರಬೇಕು, ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಅಂತಕ್ಕಂಥವು. ಆ ಪದ್ಮಶ್ರೀ ಪ್ರಶಸ್ತಿ ಇವರ ಒಂದು ಸಾಹಿತ್ಯ ಸೇವೆಗೆ ಇವರಿಗೆ ಬಂದಿರತಕ್ಕಂತಹದ್ದು. ಅದು ಯಾವಾಗ ಬಂತು ಅಂತಂದರೆ 1976ರಲ್ಲಿ ಬಂತು ಅಂತಕ್ಕಂಥದ್ದು. ಹಾಗಾದರೆ 1983ರಲ್ಲಿ ಪ್ರಸಿದ್ಧ ಮ್ಯಾಕ್ ಆರ್ಥರ್ ಫೆಲೋಶಿಪ್ ಗೌರವ ಸಂದಿದೆ. ಅಂದರೆ ಇದೊಂದು ಫೆಲೋಶಿಪ್ ಅಂತಂದರೆ ಪಂಡಿತರಿಗೆ ನೀಡ್ತಕ್ಕಂತಹ ಒಂದು ಸ್ಕಾಲರ್ಶಿಪ್ ಇದು. ಅದು ಇಲ್ಲಿ ನಮ್ಮ ಎ ಕೆ ರಾಮಾನುಜನ್ ಅವರಿಗೂ ಸಹ ಸಿಕ್ಕಿರ್ತಕ್ಕಂತಹದ್ದು. ಹಾಗಾದರೆ ಪ್ರಸ್ತುತ ಹೂವಾದ ಹುಡುಗಿ ಜನಪದ ಕಥೆಯನ್ನು, ಇದೇನು ಜನಪದ ಕಥೆ ಅಂತಂದು ಹೇಳಿದ್ವಲ್ಲ, ಯಾವುದು ಹೂವಾದ ಹುಡುಗಿ ಅಂತಕ್ಕಂಥದ್ದು, ಈ ಕಥೆಯನ್ನು ಶ್ರೀ ಎ ಕೆ ರಾಮಾನುಜನ್ ಅವರು ಸಂಪಾದಿಸಿರುವ, ರಾಮಾನುಜನ್ ಅವರು ಬರೆದಿರ್ತಕ್ಕಂತಹ ಅಥವಾ ರಾಮಾನುಜನ್ ಅವರು ಸಂಗ್ರಹ ಮಾಡಿರ್ತಕ್ಕಂತಹ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಇದು ನಿಗದಿಪಡಿಸಿದೆ. ಯಾವ ಕೃತಿಯಿಂದ ಆಯ್ಕೆ ಮಾಡಿದರೆ? ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆಯ್ಕೊಂಡು ಇದನ್ನು ಈ ಕಥೆಯನ್ನು ನಿಮಗೆ ಇಟ್ಟಿರ್ತಕ್ಕಂತಹದ್ದು. ಹಾಗಾದರೆ ಈ ಕಥೆಯಲ್ಲಿ ಆಶಯ ಭಾವ ಏನು ಹೇಳುತ್ತೆ ಈ ಕಥೆ ಅನ್ನೋದನ್ನು ಅಲ್ಲಿ ಆಶಯ ಭಾವದಲ್ಲಿ ಕೊಟ್ಟಿದ್ದಾರೆ ನೋಡಿ. ಕೂಲಿ ಮಾಡಿ ತಮ್ಮನ್ನು ಸಾಕುತ್ತಿದ್ದ ತಾಯಿಯ ಕಷ್ಟವನ್ನು ನೋಡಿದ ಹೆಣ್ಣು ಮಗಳು ತಾಯಿಗೆ ನೆರವಾಗಲು ತಾನು ಹೂವಿನ ಗಿಡವಾಗಿ ಹೂ ಮಾರಿ ಹಣವನ್ನು ಸಂಗ್ರಹಿಸುವ, ಈ ಹೂವಿನ ರಹಸ್ಯವನ್ನು ತಿಳಿದು ಆಕೆಯನ್ನೇ ಮದುವೆಯಾಗುವ ದೊರೆಮಗ. ಹೂವಿನ ಗಿಡವಾಗುವ ಹುಡುಗಿಯು ತನ್ನ ಗಂಡನ ತಂಗಿಯಿಂದಲೇ ಕಷ್ಟಕ್ಕೆ ಸಿಲುಕಿ ಯಾತನೆಯನ್ನು ಅನುಭವಿಸಿ ಕೊನೆಗೆ ಎಲ್ಲ ತೊಂದರೆಗಳಿಂದ ಪಾರಾಗಿ ದಂಪತಿಗಳು ಒಂದಾಗುವ ಜನಪದ ಸೊಗಡಿನ ಕಥೆ ಇದು. ನೋಡ್ರಿ, ಕೂಲಿ ಮಾಡಿ ಅಮ್ಮ ಮಕ್ಕಳನ್ನು ಸಾಕ್ತಾ ಇರ್ತಾಳೆ. ಆ ಇಬ್ಬರೇ ಹೆಣ್ಮಕ್ಳನ್ನು ಸಾಕ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ತಾಯಿಯ ಕಷ್ಟವನ್ನು ನೋಡಿ ಅವಾಗ ಭಾಳ ಕನಿಕರ ಪಡ್ತಾರೆ. ಆವಾಗ ಅದರಲ್ಲಿ ಒಬ್ಬಳು ಹೂವಿನ ಗಿಡವಾಗಿ ತಾಯಿಗೆ ನೆರವಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಹೂವಿನ ಗಿಡವಾಗ್ತಾಳೆ. ಹೂ ಮಾರಿ ಹಣವನ್ನು ಸಂಗ್ರಹಿಸ್ತಾರೆ. ಈ ಹೂವಿನ ರಹಸ್ಯವನ್ನು ತಿಳಿದ ಆಕೆಯನ್ನು ದೊರೆಮಗ ಮದುವೆ ಆಗ್ತಾನೆ. ದೊರೆಮಗ ಮದುವೆ ಆದಾಗ ಅಲ್ಲಿ ಹೂವಿನ ಗಿಡವಾಗುವ ಹುಡುಗಿಯ ತನ್ನ ಗಂಡನ ತಂಗಿ, ಅಂದರೆ ಆ ದೊರೆಮಗನ ತಂಗಿ ಒಬ್ಬಳಿರ್ತಾಳೆ, ಅವಳಿಂದ ತುಂಬ ಕಷ್ಟಕ್ಕೆ ಒಳಗಾಗ್ತಾಳೆ. ಅವಳು ಕಷ್ಟಕ್ಕೆ ಒಳಗಾಗಿ ಕೊನೆಗೆ ಎಲ್ಲ ತೊಂದರೆಗಳಿಂದ ಆ ದಂಪತಿಗಳು ಪಾರಾಗ್ತಾ ಒಟ್ಟು ಸುಖಾಂತದಲ್ಲಿ ಕಥೆ ಮುಗಿಯುತ್ತೆ. ಈ ರೀತಿಯ ಒಂದು ಜನಪದ ಸೊಗಡಿನ ಕಥೆ ಇದು. ಯಾವುದು ಅಂತಂದರೆ ಹೂವಾದ ಹುಡುಗಿ ಅಂತಕ್ಕಂತಹ ಕಥೆ. ಇಲ್ಲಿ ಹೆಣ್ಣಿನ ಸಹನೆ, ಎಷ್ಟು ಅವಳು ಸಹನಶೀಲರು ಅಂತಕ್ಕಂತಹದ್ದು, ಹೆಣ್ಣಿನ ಸಹನೆ, ದಾಂಪತ್ಯದ ಅನ್ಯೋನ್ಯತೆ, ನಿಜವಾಗಿಯೂ ದಂಪತಿಗಳು ಅಂದರೆ ಹೇಗಿರಬೇಕು ಅಂತಕ್ಕಂತಹದನ್ನು ನಾವಿಲ್ಲಿ ತಿಳ್ಕೊಬೋದು. ಹೆಣ್ಣಿನ ಸಹನೆಯನ್ನು ನೋಡ್ತೀವಿ ನಾವು, ದಾಂಪತ್ಯದ ಅನ್ಯೋನ್ಯತೆಯನ್ನು ನೋಡ್ತೀವಿ, ಪ್ರೀತಿ ಸಹಕಾರ ಮನೋಭಾವಗಳ ಮೌಲ್ಯವನ್ನು ತಿಳಿಸುವ ಆಶಯ ಇಲ್ಲಿದೆ. ಅಂದರೆ ದಂಪತಿಗಳು ಹೆಂಗಿರಬೇಕು, ತಾಯಿ ಮಕ್ಕಳು ಹೆಂಗಿರಬೇಕು, ಅವ್ರ ನಡುವೆ ಪ್ರೀತಿ ಯಾವ ರೀತಿ ಇರಬೇಕು, ಸಹಕಾರ ಮನೋಭಾವ ಯಾವ ರೀತಿ ಇರಬೇಕು,
ಇಂತಹ ಎಲ್ಲ ಅಂಶಗಳನ್ನು ತಿಳಿಸ್ತಕ್ಕಂತಹ ಒಂದು ಕಥೆ ಯಾವುದು ಅಂತಂದರೆ ಹೂವಾದ ಹುಡುಗಿ. ಹಾಗಾದರೆ ಕಥೆಯನ್ನು ನೋಡೋಣ್ರಿ, ಬನ್ನಿ ಕಥೆಗೆ ಬನ್ನಿ. ಈಗ ನೋಡಿ, ಕಥೆಯಲ್ಲಿ ಮೊದಲು ಪ್ರವೇಶವನ್ನು ನೋಡೋಣ ನಾವು. ಗದ್ಯ 5, ಹೂವಾದ ಹುಡುಗಿ, ಎ.ಕೆ. ರಾಮಾನುಜನ್. ಪ್ರವೇಶ. ಇಂದಿನ ಶಿಷ್ಟ ಸಾಹಿತ್ಯ ಸಂಪದ್ಭರಿತವಾಗಿ ಬೆಳೆಯಲು ಜನಪದ ಸಾಹಿತ್ಯವೇ ಬುನಾದಿಯಾಗಿದೆ. ಅಂದರೆ ನಾವೇನು ಈಗ ಕುವೆಂಪು ಕಥೆಗಳನ್ನು ಬರೆದರು ಅಂತ ಹೇಳ್ತೀವಿ, ಮಾಸ್ತಿ ಕಥೆಗಳನ್ನು ಬರೆದರು ಅಂತ ಹೇಳ್ತೀವಿ, ಶಿವರಾಮ್ ಕಾರಂತರು ಕಾದಂಬರಿಗಳನ್ನು ಬರೆದರು ಅಂತ ಹೇಳ್ತೀವಿ, ವಿ.ಕೃ. ಗೋಕಾಕು ಮಹಾನ್ ಕಾದಂಬರಿಯನ್ನು ಬರೆದರು ಅಂತ ಹೇಳ್ತೀವಿ, ಚಂದ್ರಶೇಖರ್ ಕಂಬಾರ್ ಅವರು ಸಾಕಷ್ಟು ಕಥೆಗಳನ್ನು ಅಲ್ಲಿ ಹಾಡುಗಳನ್ನು ಬರೆದಿದ್ದಾರೆ ಅಂತಂದು ಹೇಳ್ತೀವಿ, ದ ರಾ ಬೇಂದ್ರೆಯವ್ರ ಒಂದು ಕವಿತೆಗಳಲ್ಲಿ ಜನಪದ ಶೈಲಿ ಐತಿ ಅಂತ ಹೇಳ್ತೀವಿ. ಈ ರೀತಿ ಇವರೆಲ್ಲ ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ಶಿಷ್ಟ ಸಾಹಿತ್ಯ ಅಂತ ಕರಿತೇವೆ. ಈ ಶಿಷ್ಟ ಸಾಹಿತ್ಯ ಇಷ್ಟು ಸಂಪದ್ಭರಿತವಾಗಿ ಬೆಳೀಲಿಕ್ಕೆ ಕಾರಣ ಯಾವುದಪ್ಪ ಅಂತಂದರೆ ಜನಪದ ಸಾಹಿತ್ಯ. ಮೊದಲು ಜನಪದ ಗೀತೆಗಳು, ಜನಪದ ಗಾದೆಗಳು, ಜನಪದ ಒಗಟುಗಳು, ಜನಪದ ಕಥೆಗಳು ಇವನ್ನೆಲ್ಲ ಕೇಳಿ ನಾವು ಯಾಕೆ ಈ ರೀತಿ ಬರೀಬಾರ್ದು ಅಂತಕ್ಕಂತಹ ಒಂದು ಅಂಶಕ್ಕೆ ಒಳಗಾಗಿ ಅಲ್ಲಿ ನಮ್ಮ ಈ ಸಾಹಿತಿಗಳು ಎಲ್ಲರೂ ಇಂತಹ ಅನೇಕ ಕೃತಿಗಳನ್ನು ರಚಿಸಿಕೊಟ್ರು ಅಂತಕ್ಕಂತಹದ್ದು. ಹಾಗಾಗಿ ಶಿಷ್ಟ ಸಾಹಿತ್ಯ ಬೆಳೀಲಿಕ್ಕೆ ಜನಪದ ಸಾಹಿತ್ಯವೇ ಬುನಾದಿ. ಆದುದರಿಂದ ಕನ್ನಡ ಸಾಹಿತ್ಯದಲ್ಲಿ ಜನಪದ ಸಾಹಿತ್ಯಕ್ಕೆ ವಿಶೇಷ ಸ್ಥಾನವಿದೆ. ಅದಕ್ಕೋಸ್ಕರನೇ ಹೇಳ್ತಾರೆ ಏನಪ್ಪ ಅಂತಂದರೆ ಜನವಾಣಿ ಬೇರು ಕವಿವಾಣಿ ಹೂವು ಅಂತಕ್ಕಂಥದ್ದು ರೀ. ಜನವಾಣಿ ಜನರು ಹೇಳಿರ್ತಕ್ಕಂಥ ಮಾತುಗಳು ಅವು ಬೇರುಗಳು ಇದ್ದಂಗೆ ರೀ. ಮೂಲ ಬೇರು ಎಲ್ಲೈತಿ ಅಂತಂದ್ರೆ ಜನರ ಮಾತುಗಳಲ್ಲೈತಿ. ಆ ಮೂಲ ಬೇರಿನ ಸತ್ವವನ್ನು ಹೀರಿಕೊಂಡು ಹೂವಾದವರು ಕವಿಗಳು ಅಂತ, ಕವಿವಾಣಿ ಹೂವು, ಅವರ ಮಾತುಗಳಿಗೆ ಹೂವಿನ ಬೆಲೆ ಬಂದತ್ರಿ. ಹಾಗಾದರೆ ಇಲ್ಲಿ ಆದರೂ ಕನ್ನಡ ಸಾಹಿತ್ಯದಲ್ಲಿ ಜನಪದ ಸಾಹಿತ್ಯಕ್ಕೆ ವಿಶೇಷ ಸ್ಥಾನವಿದೆ. ಕುರಿತು ಓದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಎಂಬ ಕವಿರಾಜ ಮಾರ್ಗಕಾರನ ಮಾತು ಜನಪದ ಸಾಹಿತ್ಯದ ಮಹತ್ವವನ್ನು ಸಾರುತ್ತದೆ. ನೋಡ್ರಿ, ಕುರಿತು ಓದದೆಯೂ ಅಂದರೆ ಕುಂತು ಓದಿ ಗೊತ್ತಲ್ರಿ, ದೊಡ್ಡ ದೊಡ್ಡ ಗ್ರಂಥಗಳನ್ನೇನು ಓದಿಲ್ಲ ಅವರು. ಓದದೇ ಇದ್ದರೂ ಸಹ ಕಾವ್ಯವನ್ನು ಕಟ್ಟೋದರಲ್ಲಿ ಅವರಂತಹ ಜಾಣ್ರೆ ಬೇರೆ ಇದ್ದಿಲ್ಲ. ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಎಂಬ ಕವಿರಾಜ ಮಾರ್ಗಕಾರನ ಮಾತು ಜನಪದ ಸಾಹಿತ್ಯದ ಮಹತ್ವವನ್ನು ಸಾರುತ್ತದೆ. ಹಾಗಾದರೆ ಎಷ್ಟು ಮಹತ್ವ ಇತ್ತವಲ್ಲ ಈ ಜನಪದ ಸಾಹಿತ್ಯಕ್ಕೆ, ಆ ಮಹತ್ವವನ್ನು ಈ ಮಾತು ಸಾರುತ್ತೆ ಅಂತಕ್ಕಂಥದ್ದು. ಕವಿರಾಜ ಮಾರ್ಗಕಾರ ಯಾರಪ್ಪ ಅಂತಂದರೆ ಶ್ರೀ ವಿಜಯ ಅಂತಂದು ಹೇಳ್ತಾರೆ, ನೃಪತುಂಗ ಅಂತಂದು ಹೇಳ್ತಾರೆ. ಆ ಶ್ರೀ ವಿಜಯ ಅಥವಾ ನೃಪತುಂಗ ಅವನು ಬರೆದಿರ್ತಕ್ಕಂತಹ ಒಂದು ಕೃತಿ ಕವಿರಾಜ ಮಾರ್ಗ, ಅಂದರೆ ಕವಿಗಳಿಗೆ ರಾಜಮಾರ್ಗವನ್ನು ತೋರಿಸ್ತಕ್ಕಂತಹ ಒಂದು ಕೃತಿ. ಅದರಲ್ಲಿ ಅವನು ಒಂದು ಮಾತನ್ನು ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಕುರಿತು ಓದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಅಂದರೆ ನಮ್ಮ ಜನಪದರು ಕುಂತು ಓದಿ ಗೊತ್ತಿಲ್ಲ, ಆದರೆ ಕಾವ್ಯವನ್ನು ಕಟ್ಟೋದರಲ್ಲಿ ಬಹಳ ಪ್ರಸಿದ್ಧರಾಗಿದ್ದರು ಅಂತಕ್ಕಂಥದ್ರಿ. ಜನಪದ ಸಾಹಿತ್ಯದ ಮಹತ್ವವನ್ನು ಸಾರುತ್ತದೆ. ನಮ್ಮ ಜನಪದರು ತಮ್ಮ ಬದುಕಿನ ಸುಖ ದುಃಖ, ನೋವು ನಲಿವು, ಸರಸ ವಿರಸ, ಪ್ರೀತಿ ವಾತ್ಸಲ್ಯ, ಆಸರಿಕೆ ಬೇಸರಿಕೆಗಳನ್ನು ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಅನುಭವಗಳನ್ನು ಹಾಡುಗಳ ಮೂಲಕ ಕಥೆಗಳ ರೂಪದಲ್ಲಿ ಹಾಡುಗಬ್ಬವಾಗಿ ವ್ಯಕ್ತಪಡಿಸಿದ್ದಾರೆ. ನೋಡ್ರಿ, ಬದುಕು ಅಂದಮೇಲೆ ಎಲ್ಲ ರೀತಿಯ ಭಾವನೆಗಳು ಇರ್ತಾವೆ ರೀ. ಸಂತೋಷದ ಭಾವನೆಗಳು ಇರ್ತವೆ, ದುಃಖದ ಭಾವನೆಗಳು ಇರ್ತವೆ. ಹಾಗಾದರೆ ನಮ್ಮ ಬದುಕಿನ ಸುಖ ದುಃಖಗಳು ಏನು? ನೋವು ನಲಿವಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಸರಸ ವಿರಸ, ಪ್ರೀತಿ ವಾತ್ಸಲ್ಯ, ಆಸರಿಕೆ ಬೇಸರಿಕೆ, ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಅನುಭವಗಳನ್ನು, ಈ ರೀತಿ ಅವರು ಯಾವುದೇ ಭೇದ ಇಲ್ಲದೆ ತಮ್ಮ ಅನುಭವಗಳನ್ನು ಹಾಡುಗಳ ಮುಖಾಂತರ ಅವರು ವ್ಯಕ್ತಪಡಿಸಿದ್ದಾರೆ, ಕಥೆಗಳ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಹಾಡುಗಬ್ಬ ಅಂದರೆ ಹಾಡಬಹುದಾಗಿರ್ತಕ್ಕಂಥ ಕಾವ್ಯದ ಮೂಲಕ ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸಿದ್ದಾರೆ. ಯಾರು? ಜನಪದರು. ಹಿಂದೆ ಅವಿಭಕ್ತ ಕೌಟುಂಬಿಕ ವ್ಯವಸ್ಥೆಯಲ್ಲಿ, ಅವಿಭಕ್ತ ಕೌಟುಂಬಿಕ ವ್ಯವಸ್ಥೆ ಅಂತಂದರೆ ಕುಟುಂಬ ಅಂತಕ್ಕಂತಹದ್ದು ಅದು ಒಡೆದ ಎಲ್ಲರೂ ಅದರ್ರಿ. ಅಲ್ಲಿ ಮುತ್ತಾತ ಐತಿ, ಮುತ್ತಜ್ಜಿ, ಮುತ್ತಜ್ಜ, ಮುತ್ತಜ್ಜಿ, ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಅತ್ತೆ, ಪ್ರತಿಯೊಬ್ಬರೂ ಅದರ ಅಲ್ಲಿ. ಅವ್ರು ಡಿವೈಡ್ ಆಗಿಲ್ಲರಿ. ಆ ರೀತಿಯ ಒಂದು ಕುಟುಂಬವನ್ನು ಅವಿಭಕ್ತ ಕುಟುಂಬ ಅಂತ ಕರೀತಾರೆ. ಅಂತಹ ಅವಿಭಕ್ತ ಕುಟುಂಬ ವ್ಯವಸ್ಥೆಯಲ್ಲಿ ಅಜ್ಜ ಅಜ್ಜಿಯರು ಏನು ಮಾಡ್ತಾಯಿದ್ರು ಅಂತಂದರೆ ತಮ್ಮ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡ್ಬಿಟ್ಟು ಅವರಿಗೆ ನೀತಿ ಕಥೆಗಳನ್ನು ಹೇಳ್ತಾ ಇದ್ದಾರೆ. ಆ ಕಥೆಗಳು ರೋಮಾಂಚನವಾಗಿರ್ತಕ್ಕಂತಹ ಕಥೆಗಳನ್ನು ಹೇಳ್ತಾ ಇದ್ದರು ಅವರು. ಅಜ್ಜ ಅಜ್ಜಿಯರು ಹೇಳುತ್ತಿದ್ದ ರೋಮಾಂಚನವನ್ನು ಉಂಟು ಮಾಡುತ್ತಿದ್ದ ಕಥೆಗಳು ಕುತೂಹಲ ಕೆರಳಿಸುವ, ಕಲ್ಪನಾಲೋಕದ ಬಾಗಿಲು ತೆರೆಸುವ, ಮನಸ್ಸಿಗೆ ಮುದ ನೀಡುವ ಮೂಲಕ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ, ಕಲ್ಪನಾಶಕ್ತಿ ಬೆಳೆಸುತ್ತಿದ್ದವು. ಅವ್ರೇನು ಕಥೆ ಹೇಳ್ತಿದ್ರಲ್ಲ ಅವನ್ನೇನು ಮಕ್ಕಳೇನು ಬರ್ಕೊಂತ ಇರಲಿಲ್ಲ ರೀ, ಹಂಗೆ ಕಲ್ಪನೆ ಮಾಡ್ಕೊಂತಿದ್ರು. ಹಿಂಗೂ ಇದ್ನ ಒಬ್ಬ ರಾಕ್ಷಸ ಇದ್ನಂತೆ, ಬಲಿಷ್ಠವಾಗಿರ್ತಕ್ಕಂಥ ರಾಕ್ಷಸ,
ಆ ರಾಕ್ಷಸನನ್ನು ಒಬ್ಬ ಪುಟ್ಟ ಹುಡುಗ ಸಾಯಿಸಿಬಿಡ್ತಾನೆ. ಹೀಗೂ ಆಗುತ್ತಾ ಅಂತಂದು ಅವ್ರ ಕಲ್ಪನೆ ರೀ ಅವರಿಗೆ. ಈ ರೀತಿ ಕಲ್ಪನಾ ಶಕ್ತಿ ಹೆಚ್ಚಾಗ್ತಾ ಇತ್ತು. ಆಮೇಲೆ ಆ ಕಥೆ ಎಲ್ಲ ನೆನಪಲ್ಲಿ ಉಳ್ಕೊಳ್ಳೋದ್ರ ಮುಖಾಂತರ ಜ್ಞಾಪಕ ಶಕ್ತಿ ಹೆಚ್ಚಿಗೆ ಆಗ್ತದೆ ರೀ. ಅವರು ನೆನಪಿನ ಶಕ್ತಿ ಜಾಸ್ತಿ ಆಗ್ತಾಯಿತ್ತು, ಬೆಳೆಸುತ್ತಿದ್ದವು. ಇವೆಲ್ಲ ಇಂದು ಕಣ್ಮರೆಯಾಗುತ್ತಿವೆ. ಹಾಗಾದರೆ ಇಂಥ ಕಥೆ ಹೇಳ್ತಕ್ಕಂಥ ಸಂಪ್ರದಾಯವೇ ಈಗೆಲ್ಲ ಬತ್ತಿ ಹೋಗಿಬಿಟ್ಟಿದೆ. ಹುಡುಗರು ಏನಂದ್ರೆ ಅವ್ರ ಕೈಯಲ್ಲಿ ಮೊಬೈಲು ಟಿ ವಿ ಬಿಟ್ಟರೆ ಬೇರೆ ಏನು ಮಾತೇ ಇಲ್ಲ ರೀ. ಇಂಥ ಕಥೆ ಹೇಳೋದು, ಕಥೆ ಕೇಳೋದು, ಹಾಡು ಹೇಳೋದು, ಹಾಡು ಕೇಳೋದು ಇವೆಲ್ಲ ಏನೂ ಇಲ್ಲವೇ ಇಲ್ಲ ಈಗ. ಹಾಗಾದರೆ ಇವೆಲ್ಲ ಕಣ್ಮರೆಯಾಗ್ತಾ ಇದ್ದಾವೆ. ಇಂತಹ ಒಂದು ಅನುಭವವನ್ನು ಜನಪದ ಕಥೆಗಳ ಮೂಲಕ ಮಕ್ಕಳಿಗೆ ಕಟ್ಟಿಕೊಡುವ ಅಗತ್ಯವಿದೆ. ಹಾಗಾದರೆ ಆ ಕಲ್ಪನೆಯನ್ನು, ಕಲ್ಪನಾ ಜಗತ್ತನ್ನು, ಕಲ್ಪನಾ ಲೋಕದ ಬಾಗಿಲನ್ನು ತೆರೆಸ್ತಕ್ಕಂತಹ ಒಂದು ಜನಪದ ಕಥೆಗಳ ಮೂಲಕ ಮಕ್ಕಳಿಗೆ ಆ ಒಂದು ಕಲ್ಪನಾ ಜಗತ್ತನ್ನು ಕಟ್ಟಿಕೊಡ್ತಕ್ಕಂಥ ಅವಶ್ಯಕತೆ ಐತಿ. ಈ ಉದ್ದೇಶದಿಂದ ಪ್ರಕೃತ ಕಥೆಯನ್ನು ನಿಗದಿಗೊಳಿಸಿದೆ. ಹಾಗಾದರೆ ನಮ್ಮ ಮಕ್ಕಳ ಕಲ್ಪನಾ ಶಕ್ತಿ ಹೆಚ್ಚಲಿ, ನಮ್ಮ ಮಕ್ಕಳ ಆಲೋಚನಾ ಶಕ್ತಿ ಹೆಚ್ಚಲಿ, ನಮ್ಮ ಮಕ್ಕಳ ಜ್ಞಾಪಕ ಶಕ್ತಿ ಹೆಚ್ಚಲಿ ಅಂತಕ್ಕಂಥ ಉದ್ದೇಶದ ಹಿನ್ನೆಲೆಯಲ್ಲಿ ಈ ಒಂದು ಕಥೆಯನ್ನು ನಿಮಗಿಟ್ಟಿದ್ದಾರೆ. ಹಾಗಾದರೆ ಆ ಕಥೆ ಯಾವ ರೀತಿ ಪ್ರಾರಂಭ ಆಗುತ್ತೆ, ಆ ಕಥೆಯಲ್ಲಿ ಕಥಾನಾಯಕಿ ಯಾರು, ಕಥಾನಾಯಕಿ ಅನುಭವಿಸ್ತಕ್ಕಂತಹ ಸುಖ ದುಃಖಗಳು ಏನು, ಪ್ರತಿಯೊಂದನ್ನು ನಾವು ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳೋಣಂತೆ ಇಲ್ಲಿ ನಿಲ್ಲಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.